ಗ್ರಹಣ ಕಾಲದಲ್ಲಿ ನಿದ್ರಾದಿಗಳನ್ನು ಮಾಡಿದರೆ ಅನರ್ಥವಾಗುತ್ತದೆ ಅಂತ ಹೇಳ್ತಾರೆ. ಇದಕ್ಕೇನಾದರೂ ಪ್ರಮಾಣವಿದೆಯಾ ಅಂತ ಕೇಳಿದ್ದಾರೆ. ಪ್ರಮಾಣ ಇದೆ. ಸ್ಮೃತ್ಯರ್ಥ ಸಾಗರ ಅಂತನೋ ಗ್ರಂಥದಲ್ಲಿ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ನಿದ್ರೆಯ ಜಾಯತೆ ರೋಗ ಮೂತ್ರೇ ದಾರಿದ್ರ್ಯಂ ಅಪ್ನುಯಾತ್ ಪುರೀಶೇ ಕಾಮಯೋನಿ ಸ್ಯಾತ್ ಮೈಥುನೇ ಗ್ರಾಮಸೂಕರ ಅಭ್ಯಂಗೇ ಚ ಭವೇತ್ ಕುಷ್ಠಿ ಭೋಜನೇ ಸ್ಯಾತ್ ಅಧೋಗತಿ ಎಂಬುದಾಗಿ ಹೇಳಿದ್ದಾರೆ. ಗ್ರಹಣ ಕಾಲದಲ್ಲಿ ಮಲಗಿದರೆ, ನಿದ್ದೆಯನ್ನು ಮಾಡಿದರೆ ರೋಗ ಬರುತ್ತದೆ. ಮೂತ್ರ ವಿಸರ್ಜನೆ ಮಾಡಿದರೆ ದಾರಿದ್ರ್ಯ ಬರುತ್ತದೆ. ಮಲವಿಸರ್ಜನೆ ಮಾಡಿದರೆ ಕ್ರಿಮಿ ಜನ್ಮ ಬರುತ್ತದೆ. ಮೈಥುನ ಮಾಡಿದರೆ ಹಂದಿಯ ಜನ್ಮ ಬರುತ್ತದೆ. ಅಭ್ಯಂಜನ ಮಾಡಿದರೆ ಅಂದರೆ ಎಣ್ಣೆ ಹಚ್ಕೊಂಡು ಶಾಂಪು ಹಚ್ಕೊಂಡು ಸ್ನಾನವನ್ನು ಮಾಡಿದರೆ ಕುಷ್ಠರೋಗ ಅಂತನ್ನುವುದು ಬರುತ್ತದೆ. ಗ್ರಹಣ ಕಾಲದಲ್ಲಿ ಊಟವನ್ನು ಮಾಡುವುದರಿಂದಾಗಿ ಅಧೋಗತಿಯಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ಗ್ರಹಣದ ಸಮಯದಲ್ಲಿ ಇವುಗಳನ್ನು ಪ್ರಯತ್ನಪೂರ್ವಕವಾಗಿ ಪರಿತ್ಯಾಗವನ್ನು ಮಾಡಬೇಕು.